ಈಗ ನಮಗನ್ಸಿದ್ದೇನೆಂದರೆ ಕ್ರಿಕೆಟ್ ಬದಲಾವಣೆ ತರಬೇಕು ಕರ್ನಾಟಕದಲ್ಲಿ. ನಮ್ಮ ಸ್ಟೇಡಿಯಮಲ್ಲೂ ಬದಲಾವಣೆಗಳು ತರಬೇಕು. ಇಡೀ ರಾಜ್ಯದಲ್ಲಿ ಸುಮಾರು ಟ್ಯಾಲೆಂಟೆಡ್ ಯಂಗ್ಸ್ಟರ್ಗಳಿದ್ದಾರೆ, ಅವ್ರಿಗೆಲ್ಲ ಒಂದು ಅವಕಾಶ ಸಿಗಬೇಕು. ಈ ನಿಟ್ಟಿನಲ್ಲಿ ವೆಂಕಟೇಶ್ ಪ್ರಸಾದ್ ಅವರು ಮುಂದೆ ಬಂದಿದ್ದಾರೆ. ನಮ್ಮೆಲ್ಲರ ಬೆಂಬಲ ಅವ್ರಿಗೆ ಇದೆ, ಅವರ ತಂಡಕ್ಕೂ ಇದೆ. ಸರ್, ನಾನು ವೆಂಕಟೇಶ್ ಪ್ರಸಾದ್ ಅವ್ರನ್ನ ಕೂಡ ಮಾತನಾಡಿಸುವಾಗ ಅವ್ರು ಹೇಳ್ತಾ ಇದ್ರು, ಅನಿಲ್ ಕುಂಬ್ಳೆ, ಜವಗಲ್ ಶ್ರೀನಾಥ್ ಅವರು ಇವ್ರದ್ದೆಲ್ಲ 2010 ಆ ಸುಮಾರಿಗೆ ಒಂದು ಸಲ ಇದೇ ಥರ ಎಲೆಕ್ಷನ್ ನಿಂತು ಗೆದ್ದು ದೊಡ್ಡ ದೊಡ್ಡ ಅಕಾಡೆಮಿಗಳನ್ನೆಲ್ಲ ಕರ್ನಾಟಕದಲ್ಲಿ ಮಾಡಿದ್ವಿ, ಆ ಥರದ ಗತವೈಭವವನ್ನು ಮತ್ತೆ ತರ್ತೀವಿ ಅಂತ ಹೇಳಿ. ಖಂಡಿತ, ಯಾಕಂದರೆ ಅವಾಗ ಏನೇನು ಮಾಡಿದ್ವೋ ನಾವು ಅದೆಲ್ಲ ಇವಾಗ ನಿಲ್ಲಿಸ್ಬಿಟ್ಟಿದ್ದಾರೆ. ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಇವಾಗ ಅದರಲ್ಲೆಲ್ಲ ಒಂದು ಇದು ಡ್ಯಾಮೇಜ್ಗಳಾಗಿ ಅದೆಲ್ಲ ಏನೂ ನಡೀತಾನೆ ಇಲ್ಲ ಅಲ್ಲಿ. ಸೊ ಅದನ್ನೆಲ್ಲ ಮತ್ತೆ ರಿವೈವ್ ಮಾಡಬೇಕು. ಅಕಾಡೆಮಿ ಇದ್ರೇ ಟ್ಯಾಲೆಂಟ್ ಬರೋದು ನಿಮಗೆ. ಅಲ್ಲೇ ನೀವು ಸರಿಯಾದ ರೀತಿಯಾದ ಒಂದು ಟ್ಯಾಲೆಂಟ್ ಅವಕಾಶ ಅವ್ರು ಕೊಟ್ಟರೆ ಖಂಡಿತವಾಗಿ ಇದ್ದಾರೆ, ಅದು ಹುಡುಗರಾಗಿರ್ಬೋದು ಅಥವಾ ಹುಡುಗಿರಾಗಿರ್ಬೋದು. ಸರ್, ಕರ್ನಾಟಕ